ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಮಾತು ಬಹಳ ಮಿತವಾಗಿದ್ದರೆ ನಿಮ್ಮೆಲ್ಲ ಒಂದಷ್ಟು ಸಮಸ್ಯೆಗಳು ದೂರವಾಗುತ್ತೆ. ಇಲ್ಲದೇ ಇದ್ದರೆ ಬಗೆಹರಿಯುವಂತಹ ಸಮಸ್ಯೆಗಳೂ ಕೂಡ ನಿಮ್ಮ ಮಾತಿನಿಂದ ಹಾಗೇ ಸಮಸ್ಯೆಗಳಾಗಿ ಉಳ್ಕೊಳ್ಳುವಂಥದ್ದಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ಹಿರಿಯರ ಗುರುಗಳ ಕೋಪಕ್ಕೆ ನೀವು ಒಳಗಾಗಬಹುದು ಅಥವಾ ಹಿರಿಯರಿಗೆ ಕೋಪ ಬರುವಂತೆ ನೀವು ಮಾಡಬಹುದು ಅಥವಾ ಅವರನ್ನು ಕೆರಳಿಸಬಹುದು ನಿಮ್ಮ ಮಾತಿನಿಂದ ಅಂತಕ್ಕಂಥದ್ದು. ಅನಿರೀಕ್ಷಿತವಾಗಿ ಹಣ ಬರುತ್ತೆ, ಅದು ಸ್ವಾಭಾವಿಕವಾಗಿ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಪಾಲುದಾರಿಕೆಯಲ್ಲಿ ಮಾತ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಈ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡ್ತೀನಿ ಅಂತ ಹೋದರೆ ಅಲ್ಲಿ ನಡೀತಕ್ಕಂತಹ ವ್ಯವಹಾರದಿಂದ ನಷ್ಟಕ್ಕೆ ಅದು ಕಾರಣವಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಗ್ರಹಗತಿ, ಅದೃಷ್ಟ, ಜಾತಕ ಇತ್ಯಾದಿಗಳು ಚೆನ್ನಾಗಿರಬೇಕಲ್ಲ. ಅವರಿಗಾಗತಕ್ಕಂತಹ ಕೆಲವು ಪ್ರಭಾವಗಳು ಸಾಮೂಹಿಕವಾಗಿ ಅಥವಾ ಒಟ್ಟಾರೆ 3 ಜನ 4 ಜನ ಹೀಗೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡ್ತಕ್ಕಂತಹ ಕೆಲಸಕ್ಕೆ ಅದು ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ದಿನದ ಕೊನೆಯಲ್ಲಿ ಅಂದರೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಶುಭವನ್ನು ಕಾಣುವಂಥದ್ದಿದೆ. ವಿಶೇಷವಾಗಿ ಅರುಣಾಚಲೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಸಾಲಬಾಧೆಯಿಂದ ಮುಕ್ತಿ ಅಂದರೆ ಯಾವತ್ತೋ ಯಾವುದೋ ಕೆಲಸಕ್ಕೆ ಹಣದ ಅಗತ್ಯ ಇದ್ದಾಗ ಸಾಲವನ್ನು ಮಾಡಿರ್ತೀರಿ. ಆ ಸಾಲವನ್ನು ಇಷ್ಟು ದಿವಸದವರೆಗೆ ತೀರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಾದರೆ ಇವತ್ತು ಅದಕ್ಕೆ ಸೂಕ್ತವಾದಂತಹ ಯಾವುದೋ ಮಾರ್ಗೋಪಾಯ ನಿಮಗೆ ಸಿಕ್ಕುವಂಥದ್ದು. ಅದರಿಂದ ಋಣಮುಕ್ತರಾಗಿ ನೀವು ನಿಮ್ಮ ವ್ಯವಹಾರವನ್ನು ನಡೆಸಬಹುದು ಅನ್ನುವಂಥದ್ದಾಗತ್ತೆ. ಹಣದ ವಿಚಾರಕ್ಕೆ ಕುಟುಂಬದಲ್ಲಿ ವಾಗ್ಯುದ್ಧ ನಡೆಯುತ್ತೆ. ಯಾವುದೋ ಹಣವನ್ನು ಶೇಖರಣೆ ಮಾಡಿ ಸಂಗ್ರಹ ಮಾಡಿಟ್ಟಿರ್ತೀರಿ ಅಥವಾ ಮನೆಯಲ್ಲಿ ಯಾವುದೋ ಹಣವನ್ನು ಕೇಳ್ತೀರಿ. ನಾನು ಸಾಲವನ್ನು ತೀರಿಸಬೇಕು ಅಂತಲೋ ಅಥವಾ ಬೇರೆ ಒಂದು ಯಾವುದೋ ಹೂಡಿಕೆಯನ್ನು ಮಾಡಬೇಕು ಅಂತಲೋ ಬೇರೆ ವ್ಯವಹಾರಕ್ಕೋ ಮನೆಯವರಿಗೆ ಅದು ಇಷ್ಟ ಆಗೋದಿಲ್ಲ, ಅದಕ್ಕೆ ಮನೆಯವರ ಒಪ್ಪಿಗೆ ಇರೋದಿಲ್ಲ. ಹಾಗಾಗಿ ಮಾತಿಗೆ ಮಾತು ಬೆಳೆಯುವಂಥದ್ದು, ಜಗಳ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆತ್ಮವಿಶ್ವಾಸದ ಕೊರತೆಯೂ ಕೂಡ ನಿಮಗೆ ಕಾಡುವಂಥದ್ದು. ನಾನು ಯಾವುದೋ ಒಂದು ಕೆಲಸವನ್ನು ಧೈರ್ಯವಾಗಿ ಮಾಡಿಬಿಡ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ನಿಮಗೆ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೇ ಆ ಧೈರ್ಯ ಇಲ್ಲ ಅಂತಾದ ಮೇಲೆ ಆ ಕೆಲಸವನ್ನು ಹೇಗೆ ನಿಭಾಯಿಸುವಂಥದ್ದು ಅನ್ನೋದು ಪ್ರಶ್ನೆಯಾಗುತ್ತೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಲೇ ಕುಟುಂಬದಲ್ಲಿ ಕೆಲವು ಗೊಂದಲಗಳು ಉಂಟಾಗುತ್ತೆ. ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ಉದ್ದೇಶದಿಂದ ನೀವು ಈ ಸಂಕಲ್ಪವನ್ನು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಮನೆಯವರಿಗೆ ಗೊತ್ತಾಗಬೇಕಾಗಿದೆ. ಅದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಲೇ ಏನೋ ಗೊಂದಲಗಳನ್ನು ಮಾಡಿಕೊಳ್ತಾರೆ ಹೀಗೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಅವರಿಗೆ ಬರುವಂಥದ್ದಾಗತ್ತೆ. ಅದನ್ನೆಲ್ಲ ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಚಿಕ್ಕ ಮಕ್ಕಳಿಗೆ ತೊಂದರೆಯಾಗತಕ್ಕಂತಹ ಸಾಧ್ಯತೆ ಇರುವಂಥದ್ದು. ಸಂಕಲ್ಪ ಮಾಡಿದ ಕೆಲಸಗಳನ್ನು ನೀವು ರಹಸ್ಯವಾಗಿಡುವುದಕ್ಕೆ ಪ್ರಯತ್ನವನ್ನು ಮಾಡಿ. ಎಲ್ಲವನ್ನೂ ಹೇಳಿಕೊಂಡು ಯಾವುದೂ ಕಾರ್ಯರೂಪಕ್ಕೆ ಬರದೇ ಇದ್ದಾಗ ಅದು ಒಂದು ರೀತಿಯಲ್ಲಿ ಅವಮಾನವಾಗುತ್ತೆ ಅಥವಾ ನಿಮ್ಮ ಯೋಜನೆಯನ್ನು ಬೇರೆಯವರು ದುರುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳೂ ಕೂಡ ಇರುವಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಯಾವುದೋ ಕಾರಣದಿಂದ ಅಂದುಕೊಂಡಂತಹ ಕೆಲಸಗಳನ್ನು ಅಥವಾ ಯಾವುದಾದ್ರೂ ಶುಭ ಕೆಲಸಗಳಿದ್ದರೆ ಅದನ್ನು ಮುಂದೂಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಆ ರೀತಿಯ ಯಾವುದಾದ್ರೂ ಸಂದರ್ಭಗಳು ಬಂದರೆ ಅಂತಹ ಕೆಲಸಗಳು ಮುಂದೂಡಕ್ಕೆ ನೀವು ಮನಸ್ಸಂಕಲ್ಪವನ್ನು ಮಾಡಿರಬೇಕು ಅಂತಕ್ಕಂಥದ್ದು. ಕಾರ್ಯಗಳನ್ನು ನೀವು ಒಂದು ವೇಳೆ ಮುಂದೂಡದೇ ಇದ್ದರೆ, ಮುಂದಕ್ಕೆ ಹಾಕದೇ ಇದ್ದರೆ ಸಂಕಷ್ಟಕ್ಕೆ ಸಿಲುಕಬೇಕಾಗತ್ತೆ. ಅಂತಹ ಪರಿಸ್ಥಿತಿಯನ್ನು ತಂದುಕೊಂಡಿರ್ತೀರಿ. ಆರೋಗ್ಯ ಹಾಗೆ ಕಲುಷಿತ ವಾತಾವರಣ, ಮಕ್ಕಳಿಂದ ಬೇಸರ, ಇದೆಲ್ಲದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ಏನೇ ವ್ಯತ್ಯಯ ಕಂಡರೂ ಕೂಡ ತತ್ಕ್ಷಣದಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನೀವಿರತಕ್ಕಂತಹ ವಾತಾವರಣ ಅದು ವಿದ್ಯಾರ್ಥಿ ಕ್ಷೇತ್ರ ಇರಬಹುದು ಅಥವಾ ನಿಮಗೆ ನಿಮ್ಮ ನೌಕರಿ ಇರಬಹುದು, ವ್ಯವಹಾರ ಇರಬಹುದು, ವೃತ್ತಿ ಇರಬಹುದು, ಎಲ್ಲೇ ಆದರೂ ಕೂಡ ಅಲ್ಲಿಯ ವಾತಾವರಣಕ್ಕೆ ಏನು ಭಂಗ ಬರದೇ ಇರುವ ಹಾಗೆ ನೀವು ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಜಾಣ್ಮೆ, ಬುದ್ಧಿವಂತಿಕೆ ಇದ್ಯಾವುದೂ ಕೂಡ ಇವತ್ತು ಕೆಲಸಕ್ಕೆ ಬರುವುದಿಲ್ಲ. ನೀವೆಷ್ಟೇ ಬುದ್ಧಿವಂತರಾಗಿರ್ಬೋದು, ಎಷ್ಟೇ ನಿಮ್ಮಲ್ಲಿ
ಜಾಣ್ಮೆ ಅಂತಕ್ಕಂಥದ್ದು ಇರಬಹುದು, ಅದು ಯಾವುದೂ ಕೂಡ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ಬಂದದ್ದನ್ನು ಈ ದಿವಸ ಅನುಭವಿಸಲೇಬೇಕಾದಂತಹ ಪರಿಸ್ಥಿತಿ ಹೆಚ್ಚಾಗಿರುತ್ತೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಮಾನಸಿಕವಾಗಿ ತುಂಬ ಕಿರಿಕಿರಿಯನ್ನು ನೋಡಬೇಕಾದಂಥದ್ದು, ಅನುಭವಿಸಬೇಕಾದಂತಹ ದಿವಸವಾಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಸಿಕ್ಕುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಏನೋ ತೊಂದರೆಗಳಿದ್ದರೆ ಅಥವಾ ಗೊಂದಲಗಳಿದ್ದರೆ ಅದೆಲ್ಲವೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಿದೆ. ಸರ್ಕಾರಿ ಕೆಲಸಗಳಲ್ಲಿ ಮಂದಗತಿಯ ಸಾಧನೆಯನ್ನು ಮಾಡ್ತೀರಿ. ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳಾಗಲಿ ಅಥವಾ ಸರ್ಕಾರದ ಬೆಂಬಲವನ್ನು ಸಹಾಯವನ್ನು ಪಡೆದು ನೀವು ಮಾಡ್ತಕ್ಕಂತಹ ಕೆಲಸಗಳಾಗಲಿ ಅದು ಬಹಳ ನಿಧಾನವಾಗಿ ನಡೆಯುತ್ತೆ ಅನ್ನುವಂಥದ್ದು. ಸಾಹಿತ್ಯ, ಸಂಗೀತ ಇತ್ಯಾದಿಗಳಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿರತಕ್ಕಂಥವ್ರಿಗೆ ಹೆಚ್ಚಿನ ಗೌರವ ಸಿಗ್ತಕ್ಕಂಥದ್ದಾಗುತ್ತೆ. ಸರ್ಕಾರಿ ನೌಕರರಿಗೆ ಹೆಚ್ಚಿನ ಒತ್ತಡ ಜೊತೆಗೆ ಹಿತಶತ್ರುಗಳ ಕಾಟ ಅಲ್ಲಿ ಕಾಡುವಂಥದ್ದಾಗತ್ತೆ. ಅಘೋರ ರುದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.